ರಾಜ್ಯ ರಾಜಕೀಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿಸಿಎಂ ಡಿಕೆ ಆಡಿರೋ ಪವರ್ ಶೇರಿಂಗ್ ಮಾತು ಕಿಚ್ಚು ಹೊತ್ತಿಸಿದೆ. ಸಿಎಂ ಕುರ್ಚಿ ಒಪ್ಪಂದ ಚರ್ಚೆ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಸಿಎಂ ಸಿದ್ದರಾಮಯ್ಯ ಅಂತಹ ಯಾವ ಮಾತು ಆಗಿಲ್ಲ ಎಂದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಡಿಕೆ ಅಂಡರ್ಸ್ಟ್ಯಾಂಡಿಂಗ್ ಹೇಳಿಕೆ ಮರ್ಮ. ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಸಿಎಂ ಕುರ್ಚಿ ಒಪ್ಪಂದ ಚರ್ಚೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಹಂಚಿಕೆ ಒಪ್ಪಂದವಾಗಿದೆ ಅನ್ನೋ ವಿಚಾರ ಆಗಾಗ ಚರ್ಚೆಗೆ ಬರ್ತಲೇ ಇದೆ. ಇಷ್ಟು ದಿನವೂ ಅಂಥ ಯಾವುದೇ ಒಪ್ಪಂದವಿಲ್ಲ, ಕಾಂಗ್ರೆಸ್ ಸರ್ಕಾರವೇ ಇರುತ್ತೆ, 5 ವರ್ಷ ನಮ್ಮ ಸರ್ಕಾರ ಇರುತ್ತೆ ಅಂತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರು ಹೇಳ್ಕೊಂಡು ಬಂದಿದ್ರು. ಆದ್ರೀಗ ಈ ಚರ್ಚೆ ಮತ್ತೊಮ್ಮೆ ಪೊಲಿಟಿಕಲ್ ಫ್ರಂಟ್ ಲೈನ್ಗೆ ತಂದಿರೋದು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಯಾವ ಒಪ್ಪಂದನೂ ಆಗಿಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನೋ ಕ್ವಶನ್, ನೋ ಡಿಸ್ಕಷನ್. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ರಾಷ್ಟ್ರೀಯ ಸುದ್ದಿವಾಹಿನಿಯೊಂದಕ್ಕೆ ಇತ್ತೀಚೆಗೆ ಸಂದರ್ಶನವೊಂದನ್ನು ನೀಡಿದ್ರು. ಪಕ್ಷದಲ್ಲಿನ ಸ್ಥಾನಮಾನದ ಬಗ್ಗೆ ಕೇಳಿದ ಪ್ರಶ್ನೆಗೆ ಡಿಕೆ ನೀಡಿದ್ದ ಉತ್ತರವೇ ಈ ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಡಿಸಿಎಂ ಡಿಕೆ ಹೇಳಿದ್ದೇನು ಅನ್ನೋದನ್ನ ನೋಡಿ. ನನ್ನ ಬಲ ಮತ್ತು ನನ್ನ ಬಲಹೀನತೆ ಎರಡೂ ನನಗೆ ಗೊತ್ತಿದೆ. ನನ್ನ ಬಲವೇನೆಂದ್ರೆ ನಾನು ತೆಗೆದುಕೊಂಡ ಯಾವುದೇ ಜವಾಬ್ದಾರಿಯನ್ನ ನಾನು ನಿಭಾಯಿಸಿದ್ದೇನೆ. ಅಂತಿಮವಾಗಿ ನನಗೆ ಗಾಂಧಿ ಕುಟುಂಬದ ಬಗ್ಗೆ ವಿಶೇಷ ಪ್ರೀತಿ ಇದೆ. ನಾನು ಅವರಿಗೆ ನಿಷ್ಠಾವಂತನಾಗಿದ್ದೇನೆ. ಆ ನಿಷ್ಠೆ ನನ್ನ ಕೈ ಹಿಡಿಯುತ್ತೆ ಎಂಬ ನಂಬಿಕೆ ನನಗಿದೆ. ನಾನು ವೇಟಿಂಗ್ ಲಿಸ್ಟ್ನಲ್ಲಿ ಶಾಶ್ವತವಾಗಿ ಇರಲ್ಲ. ನಮ್ಮ ನಡುವೆ ಕೆಲವು ಒಪ್ಪಂದ ಆಗಿದೆ, ಅದನ್ನ ಮಾಧ್ಯಮದ ಮುಂದೆ ಹೇಳಲ್ಲ. ಆ ದಿನ ನಾವು ಭೇಟಿಯಾಗೋಣ. ಯಾವಾಗ ಡಿಕೆ ಶಿವಕುಮಾರ್ ಈ ಅಂಡರ್ಸ್ಟ್ಯಾಂಡಿಂಗ್ ಮಾತು ಹೇಳಿದ್ರೋ ಕಾಂಗ್ರೆಸ್ ಪಾಳೆಯದಲ್ಲಿ ಗುಸುಗುಸು ಶುರುವಾಗಿದೆ. ಡಿಕೆ ಶಿವಕುಮಾರ್ ಆಡಿದ ಈ ಮಾತಿನ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಅಂಥ ಯಾವುದೇ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ತೀವಿ ಅಂತ ವ್ಯತಿರಿಕ್ತ ಹೇಳಿಕೆ ನೀಡಿದ್ದಾರೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತ ನಡ್ಕೊಳ್ಳೋದು. ಸಿಎಂ ಹೇಳಿದ್ದೇ ಫೈನಲ್, ನೋ ಡಿಸ್ಕಷನ್ ಎಂದ ಡಿಕೆ. ಸಿಎಂ ಸಿದ್ದರಾಮಯ್ಯ ಅಂಡರ್ಸ್ಟ್ಯಾಂಡಿಂಗ್ ಯಾವುದೂ ಇಲ್ಲ ಅನ್ನೋ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮುಗುಳ್ನಕ್ಕೂ ಪ್ರತಿಕ್ರಿಯಿಸಿದ್ರು. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ನೋ ಡಿಸ್ಕಷನ್, ನೋ ಡಿಬೇಟ್ ಅಂತ ಮುಗುಳ್ನಕ್ಕರು. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ ಸಿಎಂ ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾ ಫೈನಲ್, ಸಿಎಂ ಏನು ಹೇಳ್ತಾರೆ ಅದು ಫೈನಲ್. ಬೇರೆ ಏನು ತಕರಾರಿಲ್ಲ, ತಮ್ಮದು ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿಎಂ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. ಸಿಎಂ ಡಿಸಿಎಂ ಹೇಳಿರೋ ಈ ಮಾತುಗಳ ಬಗ್ಗೆ ಸಚಿವ ಸಂಪುಟ ಸದಸ್ಯರು ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. ದೆಹಲಿಯಲ್ಲಿ ಒಪ್ಪಂದ ಆಗಿರಬಹುದು, ನನಗ್ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಸಿಎಂ ಡಿಸಿಎಂ ಮಾತನಾಡಿದ್ದಾರೆ. ಅಲ್ಲಿ ವಿಚಾರ ಕ್ಲೋಸ್ ಆಗಿದೆ ಅಂತ ಚರ್ಚೆಗೆ ತೆರೆ ಎಳೆಯಲೆತ್ನಿಸಿದ್ರು. ಒಪ್ಪಂದ ಆಗಿದೆ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ನಾವು ಬಾಬಿಟ್ಟೆಲ್ಲ 6 ತಿಂಗಳಿಂದ ಹೇಳಿದ್ದೇನೆ ನಾನು. ಇದನ್ನು ಡೆಲ್ಲಿಯಲ್ಲಿ ಆ ಒಪ್ಪಂದ ಆಗಿರ್ಬೋದು, ಅವ್ರ ಮಧ್ಯೆ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ಇರ್ಬೋದು, ಇಲ್ಲದೆ ಏನು ಮಾತುಕತೆ ಆದರೂ ಆಗಿರ್ಬೋದು, ಕೆಲವರ ಮಧ್ಯೆ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಈಗ ನೀವು ಅವ್ರಿಗೆ ಕೇಳಬೇಕಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಬೇಕು. ಅದೇನೇ ಹೇಳಿ ಡಿಕೆ ಹೇಳಿರೋ ಮಾತು ಕಾಂಗ್ರೆಸ್ ಮನೆಯೊಳಗೆ ಹೊಸ ಸಂಚಲನ ಸೃಷ್ಟಿಸಿದೆ. ಈ ಒಂದು ಮಾತು 2.5 ವರ್ಷಗಳ ಬಳಿಕ ಸಿಎಂ ಸ್ಥಾನ ಬದಲಾವಣೆ ಆಗಲಿದೆಯಾ ಅನ್ನೋ ಪ್ರಶ್ನೆಯನ್ನೆತ್ತಿದೆ. ಅದೇನಾಗುತ್ತೋ ಕಾದು ನೋಡಬೇಕಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.